ಗುರುಪೂರ್ಣಿಮೆಯ ಶುಭಾಶಯಗಳು. ನಮ್ಮೆಲ್ಲರ ಆರಾಧ್ಯ ಗುರುವರಿಯರು ಸಿದ್ಧಗಂಗಾ ಕ್ಷೇತ್ರ ಅಧ್ಯಕ್ಷರಾಗಿ ನಾಡಿನ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸುವುದರ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನಲ್ಲಿ ದಾರಿದೀಪವಾಗಿರುವಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಿಸುತ್ತಾ ಇವತ್ತು ಗುರುಪೂರ್ಣಿಮೆಯ ದಿನ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅವ್ರಿಗೆ ನಾವೆಲ್ಲ ಗುರು ನಮನವನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಗುತಿ, ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಶರಣರ ವಾಣಿಯನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಳವಡಿಸ್ಕೋಬೇಕಾಗ್ತದೆ. ಕಾರಣ ಇಷ್ಟೇ, ಗುರು ಯಾವತ್ತು ಜ್ಞಾನ, ಗುರು ಅಂದರೆ ಜ್ಞಾನ ಮತ್ತು ಬೆಳಕು. ನಮಗೆ ಜ್ಞಾನದ ಬೆಳಕನ್ನು ನೀಡುವಂಥವರು ನಮ್ಮ ಗುರುಗಳು. ಆ ಗುರುಗಳಿಗೆ ಸದಾ ನಾವೆಲ್ಲ ಸ್ಮರಣೆಯಾಗಿರ್ತೀವಿ. ಆ ಗುರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀವಿ. ಒಂದು ಪುತ್ಥಳಿಯ ಮುಂದೆ ಇವತ್ತು ಏನು ಗುರುಪೂರ್ಣಿಮೆ ಇರೋದ್ರ ಪ್ರಯುಕ್ತ ಇದ್ದಾರೆ. ಅವರ ಆಶೀರ್ವಾದ ಇಡೀ ರಾಜ್ಯಕ್ಕೆ, ಇಡೀ ಕನ್ನಡಿಗರಿಗೆ, ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ಅವರ ಆಶೀರ್ವಾದ ಶಿವಕುಮಾರ ಸ್ವಾಮೀಜಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ವೆಂಕಟೇಶ್ ಗೌಡರ ನೇತೃತ್ವದಲ್ಲಿ ಪಾಲನೇತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್ವರಿಗೂ ಒಳ್ಳೆಯದಾಗಿ ಗುರುಪೂರ್ಣಿಮೆಯ ಅಂಗವಾಗಿ ಸ್ವಾಮೀಜಿಗಳು ಹಾಗೂ ನಮ್ಮ ಕ್ಷೇತ್ರದ ಡಾಕ್ಟರ್ ಅರುಣ್ ಸೋಮಣ್ಣನವರು, ಸಮಾಜ ಸೇವಕರು ಹಾಗೂ ಕೇಂದ್ರ ಸಚಿವರ ಮಗನಾದ ಅರುಣ್ ಸೋಮಣ್ಣನವರು ಇವತ್ತು ಭಾಗವಹಿಸಿದ್ದರು. ಸರ್ವರಿಗೂ ಒಳ್ಳೆಯದಾಗಿ. ಇಲ್ಲಿ ಸ್ವಾಮೀಜಿ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಗುರುಪೌರ್ಣಮಿ ಅಂದ್ಕೊಂಡಿರ್ಬೇಕು, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಮ್ಮ ಅಣ್ಣ ತಮ್ಮದಿರೆಲ್ಲ ಪೂಜೆ ಇಟ್ಕೊಂಡಿದ್ರು. ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ. ಎಲ್ರಿಗೂ ಶುಭವಾಗಲಿ.